cause of inflation is to recognize that it is always and everywhere a monetary phenomenon. It's always and everywhere a result of too much money, of a more rapid increase in the quantity of money than an output. Moreover, in the modern era, the important next step is to recognize that today governments control the quantity of money, so that as a result, Good morning, my dear students. So I hope you are all good in home. So in this pandemic situation, we should care about the viruses, especially COVID-19. Today we can discuss about monetary policy objectives. In the previous class, we have discussed about monetary policy, especially central bank, functions of central banks. So especially in the context of India, that is Central Bank of India is RBI, Reserve Bank of India. And today we are going to discuss about meaning and objectives of monetary policy. You all know that monetary policy is the core policy of Central Bank of India, especially RBI, and fiscal policy is done by Central Government of India. So that is with the help of budget. ನಾವು ಇವತ್ತಿನ ದಿನದಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಹಣಕಾಸು ನೀತಿಯ ಅರ್ಥ, ಹಣಕಾಸು ನೀತಿಯ ಉದ್ದೇಶಗಳನ್ನ ಚರ್ಚೆ ಮಾಡೋಣ. ನಾವು ಹಿಂದಿನ ತರಗತಿಯಲ್ಲಿ ಏನೇನು ಚರ್ಚೆ ಮಾಡಿದ್ವಿ? ಹಿಂದಿನ ತರಗತಿಯಲ್ಲಿ ನಾವು ಕೇಂದ್ರ ಬ್ಯಾಂಕಿನ ಕಾರ್ಯಗಳು, ಭಾರತ ದೇಶದಲ್ಲಿ ಕೇಂದ್ರ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಾದ್ರೆ ಇವತ್ತು ನಾವು ಏನು ಚರ್ಚೆ ಮಾಡಿಕೊಂಡಿದ್ದೀವಿ ಅಂದರೆ ಹಣಕಾಸು ನೀತಿಯ ಅರ್ಥ ಮತ್ತು ಹಣಕಾಸು ನೀತಿಯ ಉದ್ದೇಶಗಳನ್ನು ಚರ್ಚೆ ಮಾಡಿದ್ವಿ. ಈ ಹಣಕಾಸು ನೀತಿಯ ಉದ್ದೇಶಗಳನ್ನು ನಾವು ಬ್ರಾಡ್ ಪರ್ಸ್ಪೆಕ್ಟಿವ್ಸ್ ನಲ್ಲಿ ಡಿಸ್ಕಷನ್ ಮಾಡುವ, ಅಂದರೆ ವಿಶಾಲ ಅರ್ಥದಲ್ಲಿ. ಅದೇ ರೀತಿಯಾಗಿ ಈ ಹಣಕಾಸು ನೀತಿಗಳನ್ನು ಮುಂದುವರಿದ ರಾಷ್ಟ್ರಗಳಿಗೆ ಅನ್ವಯಿಕವಾಗಿ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಅನ್ವಯಿಕವಾಗಿ ಡೆವಲಪಿಂಗ್ ಎಕಾನಮೀಸ್ಗೆ ಅಪ್ಲಿಕೇಬಲ್ ಆಗಿ ನಾವು ಆ ಉದ್ದೇಶಗಳನ್ನು ಚರ್ಚೆ ಮಾಡೋಣ. ಹಾಗಾದರೆ ಮೊದಲನೇದಾಗಿ ಹಣಕಾಸು ನೀತಿ ಅಂದರೆ ಏನು? What is the meaning of monetary policy? So monetary policy refers to the credit control measures adopted by the central bank of a country. So ಇದು ಹಣಕಾಸು ನೀತಿ ಅನ್ನೋದು ಕೇಂದ್ರ ಬ್ಯಾಂಕಿನ ನೀತಿಯಾಗಿರುತ್ತದೆ. ಕೇಂದ್ರ ಬ್ಯಾಂಕು ಹಣದ ಪೂರೈಕೆ ಮತ್ತು ಬೇಡಿಕೆಗಳನ್ನು ನಿಯಂತ್ರಿಸುವಲ್ಲಿ ನಿರ್ಧರಿಸತಕ್ಕಂತಹ ನೀತಿಯಾಗಿರುತ್ತದೆ. More specifically, monetary policy refers to the use of instruments under the control of the RBI to regulate the availability and cost and use of money and credit. ಅಂದರೆ ಕೇಂದ್ರ ಬ್ಯಾಂಕ್ ಏನು ಮಾಡುತ್ತೆ ನಮ್ಮ ದೇಶದಲ್ಲಿ? RBI ಮಾನಿಟರಿ ಪಾಲಿಸಿ ಹಣಕಾಸು ನೀತಿಯನ್ನು ನಿರ್ಧರಿಸುತ್ತೆ. ಹಾಗಾಗಿ ಹಣಕಾಸು ನೀತಿ ಅಂದರೆ ಏನು ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಅಂದರೆ ಹಣಕಾಸು ನೀತಿ ಎನ್ನುವುದು ಒಂದು ಹಣದ ಪೂರೈಕೆ ಮತ್ತು ಬೇಡಿಕೆಗಳನ್ನು ನಿಯಂತ್ರಿಸಲಿಕ್ಕೆ ಬಳಸಿಕೊಳ್ಳದಂತಹ ಸಾಧನವಾಗಿರುತ್ತೆ. ಆ ಸಾಧನಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಉದಾಹರಣೆಗೆ ಹಣದ ಪೂರೈಕೆ ಎಷ್ಟು ಇರಬೇಕು, ಹಣದ ಪೂರೈಕೆ ನಿಯಂತ್ರಣ ಯಾವ ರೀತಿ ಇರಬೇಕು, ಅದಕ್ಕೆ ಪೂರಕವಾದಂತಹ ನೀತಿಗಳನ್ನು ರೂಪಿಸಲಾಗುತ್ತಲ್ಲ, ಅದು ನಾವು ಹಣಕಾಸು ನೀತಿ ಅಂತ ಹೇಳ್ತೇವೆ. ಈ ಹಣಕಾಸು ನೀತಿಯ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಈಗಾಗಲೇ ಚರ್ಚೆ ಮಾಡಿದ್ವಿ, ಅದರ ವ್ಯಾಖ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಬಟ್ ಈ ಒಂದು ತರಗತಿಯಲ್ಲಿ ನಾವು ಹೆಚ್ಚಾಗಿ ಏನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇವೆ ಅಂದರೆ ಇವತ್ತಿನ ಸೆಷನ್ ಅಲ್ಲಿ ಹಣಕಾಸು ನೀತಿಯ ಉದ್ದೇಶ. ನೀವೇ ಹೇಳ್ಬೋದು ಹಣಕಾಸು ನೀತಿಯ ಉದ್ದೇಶಗಳನ್ನ. ಸೊ ಯಾವ ರೀತಿ ಅಂತ ನೀವು ಹಿಂದಿನ ತರಗತಿಯಲ್ಲಿ ಕಲಿತಿರುವ ಆಧಾರದ ಮೇಲೆ ಹೇಳ್ಬೋದು. ಸೊ ಈಗ ನಾವು ಹಣಕಾಸು ನೀತಿಯ ಉದ್ದೇಶಗಳನ್ನು ಬ್ರಾಡ್ ಪರ್ಸ್ಪೆಕ್ಟಿವ್ಸ್ ಆಗಿ ನೋಡಿದಾಗ, ಒಂದು ವಿಶಾಲ ಅರ್ಥದಲ್ಲಿ ನೋಡಿದಾಗ, ಮೊದಲನೇದು ಪೂರ್ಣ ಉದ್ಯೋಗ, ಫುಲ್ ಎಂಪ್ಲಾಯ್ಮೆಂಟ್. ಎರಡನೇದು ಪ್ರೈಸ್ ಸ್ಟೆಬಿಲಿಟಿ, ಬೆಲೆ ಸ್ಥಿರತೆ ಅಂತ ಹೇಳ್ತೀವಿ. ಮೂರನೇದು ಎಕಾನಮಿಕ್ ಗ್ರೋತ್, ಅಂದರೆ ಆರ್ಥಿಕ ಬೆಳವಣಿಗೆ ಅಂತ ಹೇಳ್ತೀವಿ. ನಾಲ್ಕನೇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಪಾವತಿ ಶುಲ್ಕಿನಲ್ಲಿ ಸಮತೋಲನ ಅಂತ ಹೇಳ್ಬೋದು. ಐದನೇದು ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ, ವಿದೇಶಿ ವಿನಿಮಯ ದರದಲ್ಲಿ ಸ್ಥಿರತೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಥವಾ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ನ್ಯೂಟ್ರಲಿಟಿ ಆಫ್ ಮನಿ, ಹಣದ ತಟಸ್ಥಯ, ಆ ನೀತಿಯು ಸಹಿತ ಇದು ಮೊದಲ ಬಹುಮುಖ್ಯವಾದ ಉದ್ದೇಶವಾಗಿದೆ. ನೆಕ್ಸ್ಟ್ ಅಂತಿಮವಾಗಿ ಈಕ್ವಲ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್,
ಆದಾಯದ ಸಮತೋಲನ ಹಂಚಿಕೆ. ಇವು ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ನಾವು ಹೇಳ್ತಕ್ಕಂತಹ ಹಣಕಾಸು ನೀತಿಯ ಉದ್ದೇಶಗಳು. ಈ ಹಣಕಾಸು ನೀತಿಯ ಉದ್ದೇಶಗಳು ಮುಂದುವರಿದ ರಾಷ್ಟ್ರಗಳಿಗೆ ಅಥವಾ ಹಿಂದುಳಿದ ರಾಷ್ಟ್ರಗಳಿಗೆ ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಅನುಗುಣವಾಗಿ ಬದಲಾವಣೆ ಆಗುತ್ತೆ. ಆದರೆ ಈ ಹೇಳಿದಂತಹ ಉದ್ದೇಶಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲ ಆರ್ಥಿಕ ವ್ಯವಸ್ಥೆಗಳಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಈ ಉದ್ದೇಶಗಳನ್ನು ಮೊದಲು ನಾವು ಒಂದು ಬೈ ಒಂದು ಅಧ್ಯಯನ ಮಾಡೋಣ. ಇದರ ನಂತರ ನಾವು ಮುಂದುವರಿದ ರಾಷ್ಟ್ರಗಳಿಗೆ ಯಾವ ಉದ್ದೇಶಗಳು ಹಣಕಾಸು ನೀತಿಯ ಉದ್ದೇಶಗಳು ಅನ್ವಯ ಆಗುತ್ತವೆ, ಹಿಂದುಳಿದ ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಯಾವ ರೀತಿ ಅನ್ವಯ ಆಗುತ್ತವೆ ಅನ್ನೋದನ್ನ ನೋಡೋಣ, ಚರ್ಚೆ ಮಾಡೋಣ. ಅದು ಮೊದಲನೇದಾಗಿ ಪೂರ್ಣ ಉದ್ಯೋಗ, full employment. Full employment has been ranked among the foremost objective of monetary policy. It is an important goal not only because unemployment leads to wastage of potential output but also because of the loss of social standing and self-respect. ಫಸ್ಟ್ ಪೂರ್ಣ ಉದ್ಯೋಗ ಅನ್ನೋದನ್ನ ತಿಳ್ಕೊಬೇಕು. ಪೂರ್ಣ ಉದ್ಯೋಗ ಅಂದ್ರೆ ಏನು? ಲಭ್ಯವಿರುವ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡಾಗ ಅದು ಪೂರ್ಣ ಉದ್ಯೋಗದ ಅರ್ಧದ ಮಟ್ಟ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪೂರ್ಣ ಉದ್ಯೋಗವನ್ನ ಕಾಪಾಡಿಕೊಳ್ಳಲಿಕ್ಕೆ ಕೇಂದ್ರ ಬ್ಯಾಂಕು ತನ್ನದೇ ಆದ ನೀತಿಯನ್ನು ರೂಪಿಸಿದೆ. ಅದು ಹಣಕಾಸಿನ ನೀತಿ. ಆ ಹಣಕಾಸು ನೀತಿಯ ಪ್ರಮುಖ ಉದ್ದೇಶಗಳು ಮೊದಲನೇದು ಪೂರ್ಣ ಉದ್ಯೋಗ. ಈ ಪೂರ್ಣ ಉದ್ಯೋಗ ಮಾಡುವಾಗ ಕೇಂದ್ರ ಬ್ಯಾಂಕ್ ಏನ್ ಮಾಡಿದೆ? ಹಣದ ಪೂರೈಕೆ ಎಷ್ಟಿರಬೇಕು, ಹಣದ ಪೂರೈಕೆ ಮತ್ತು ಹಣದ ಬೇಡಿಕೆಗೆ ಅನುಗುಣವಾಗಿ ಆ ಹಣದ ಪೂರೈಕೆಯನ್ನ ನಿಯಂತ್ರಿಸುತ್ತದೆ. ಅದು ಬ್ಯಾಂಕ್ ರೇಟ್ ಆಗಿರ್ಬೋದು, SLR ಆಗಿರ್ಬೋದು, CRR ಆಗಿರ್ಬೋದು, ಈ ರೀತಿಯಾದ ಪರಿಮಾಣಾತ್ಮಕ ಹಣಕಾಸು ನೀತಿಯ ವಿಧಾನಗಳ ಮೂಲಕ ಅದನ್ನು ನಿಯಂತ್ರಿಸುತ್ತೆ. ಸೊ ಹಣಕಾಸು ನೀತಿಯ ಮೊದಲನೇ ಉದ್ದೇಶ ಏನು? ದೇಶದಲ್ಲಿ ಪೂರ್ಣ ಪ್ರಮಾಣದ ಉದ್ಯೋಗವನ್ನು ಸಾಧಿಸಲಿಕ್ಕೆ ಪೂರಕವಾದಂತಹ ಹಣಕಾಸು ನೀತಿಯನ್ನು ಅನುಸರಿಸಲಾಗುತ್ತದೆ. ಸೊ ಎರಡನೇ ಪ್ರಮುಖವಾದಂತಹ ಉದ್ದೇಶ ಏನಪ್ಪ ಹಣಕಾಸು ನೀತಿಯಲ್ಲಿ ಅಂದರೆ ಪ್ರೈಸ್ ಸ್ಟೆಬಿಲಿಟಿ, ಬೆಲೆ ಸ್ಥಿರತೆ. ಹಾಗಾದ್ರೆ ಬೆಲೆ ಸ್ಥಿರತೆ ಅನ್ನೋದಕ್ಕಿಂತ ಮುಂಚಿತವಾಗಿ ಒಂದು ಪರಿಕಲ್ಪನೆಯನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಅದು ಯಾವುದು? ಹಣದುಬ್ಬರ. ಹಣದುಬ್ಬರ ಅಂದ್ರೆ ಏನು? ಇನ್ಫ್ಲೇಷನ್. ಹಣದುಬ್ಬರ ಅಂದ್ರೆ ಏನು ಹೇಳುತ್ತೆ? ನಿರಂತರವಾಗಿ ಏರುತ್ತಿರುವ ಬೆಲೆ ಸನ್ನಿವೇಶ ಅಂತ ಹೇಳ್ತೀವಿ. ಈ ನಿರಂತರವಾಗಿ ಏರುತ್ತಿರುವ ಬೆಲೆ ಸನ್ನಿವೇಶವನ್ನು ನಾವು ಹಣದುಬ್ಬರ ಎಂಬ ಪರಿಕಲ್ಪನೆಯಿಂದ ಅಳತೆ ಮಾಡ್ತೀವಿ. ಈ ಹಣದುಬ್ಬರದಿಂದ ಏನು ಸಮಸ್ಯೆ? ಸ್ತ್ರೀ ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಇರ್ತಕ್ಕಂಥ ಆದಾಯ ಕಡಿಮೆ ಮಟ್ಟದಲ್ಲಿದ್ದು ಹೆಚ್ಚೆಚ್ಚು ಬೆಲೆಗಳಾದಾಗ ಅವರು ಕೊಂಡುಕೊಳ್ಳುವ ಶಕ್ತಿ ಕಡಿಮೆಯಾಗಿ ಅವರ ಆರ್ಥಿಕತೆಗೆ ಹೊಡೆತ ಬೀಳುತ್ತದೆ. ಇದು ಇಡೀ ದೇಶದ ಆರ್ಥಿಕತೆ ವ್ಯವಸ್ಥೆ ತೊಂದರೆ. ಹಾಗಾಗಿ ಕೇಂದ್ರ ಬ್ಯಾಂಕ್ ಯಾವಾಗಲೂ ಹಣಕಾಸು ನೀತಿಯನ್ನು ರೂಪಿಸುವಾಗ ಬೆಲೆಗಳ ಸ್ಥಿರತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ. ಹಾಗಾಗಿ ಈ ಎರಡನೇ ಉದ್ದೇಶ ಬಹು ಮುಖ್ಯವಾಗಿದೆ. ಅಂದರೆ ದ ಪ್ರೈಸ್ ಸ್ಟೆಬಿಲಿಟಿ, ಒನ್ ಆಫ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಮಾನಿಟರಿ ಪಾಲಿಸಿ in India as well as other countries also. So both in developed and developing economies, this factor is the major objective of monetary policy. So ಹಾಗಾದ್ರೆ ಹಣಕಾಸು ನೀತಿಯಲ್ಲಿ ಯಾವ ರೀತಿ ಹಣದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಾಗುತ್ತದೆ ಅಥವಾ ಬೆಲೆಗಳ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಾಗುತ್ತದೆ ಅಂತ ಮುಂದೆ ನಾವು ಚರ್ಚೆ ಮಾಡ್ತೇವೆ. ಆದರೆ ಇದು ಯಾಕೆ ಮುಖ್ಯವಾಗಿದೆ ಅಂದರೆ ಸ್ತ್ರೀ ಸಾಮಾನ್ಯರಿಗೂ ಸಾಮಾನ್ಯ ಜನರಿಗೂ ಕೊಂಡುಕೊಳ್ಳುವ ಶಕ್ತಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಲಿಕ್ಕೆ ಕಾಪಾಡಿಕೊಂಡು ಹೋಗುವ ಪ್ರಮುಖವಾದಂತಹ ಜವಾಬ್ದಾರಿ ಕೇಂದ್ರ ಬ್ಯಾಂಕಿದೆ. ನಾವು ಇವಾಗ ಪೂರ್ಣ ಉದ್ಯೋಗದ ಬಗ್ಗೆ ಚರ್ಚೆ ಮಾಡಿದ್ವಿ, ಬೆಲೆ ಸ್ಥಿರತೆಯನ್ನು ಚರ್ಚೆ ಮಾಡಿದ್ವಿ. ಮೂರನೇ ಬಹುಮುಖ್ಯವಾದ ಹಣಕಾಸು ನೀತಿಯ ಉದ್ದೇಶ ಅಂದರೆ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ. ಈ ಆರ್ಥಿಕ ಬೆಳವಣಿಗೆ ಪರಿಕಲ್ಪನೆಯ ಮೊದಲು ನಾವು ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ತಿಳ್ಕೋಬೇಕು. ಆರ್ಥಿಕ ಅಭಿವೃದ್ಧಿ ಎನ್ನುವುದು ಹೆಚ್ಚಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅನ್ವಯ ಆಗುತ್ತೆ. ಆರ್ಥಿಕ ಬೆಳವಣಿಗೆ ಅನ್ನೋದು ಹೆಚ್ಚಾಗಿ ಮುಂದುವರೆದ ರಾಷ್ಟ್ರಗಳಿಗೆ ಅನ್ವಯ ಆಗುತ್ತೆ. ಆರ್ಥಿಕ ಬೆಳವಣಿಗೆಯನ್ನು ನಾವು GDP ಪರ್ ಕ್ಯಾಪಿಟಾ ಇಂದ ಮೆಜರ್ ಮಾಡ್ತೇವೆ. ಅಂದರೆ ನಿರಂತರವಾಗಿ ತಲಾ ಆದಾಯದಲ್ಲಿ ಹೆಚ್ಚಳ ಆಗ್ತಾ ಹೋದಾಗ ವರ್ಷದಿಂದ ವರ್ಷಕ್ಕೆ ಅದಕ್ಕೆ ನಾವು ಆರ್ಥಿಕ ಬೆಳವಣಿಗೆ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಈ ಆರ್ಥಿಕ ಬೆಳವಣಿಗೆ ಸಾಧಿಸುವುದು ಎಲ್ಲ ಮುಂದುವರಿದ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಬಹಳ ಪ್ರಮುಖವಾದ ಒಂದು ಬಹುಮುಖ್ಯವಾದ ಅಂಶ ಆಗಿರುತ್ತೆ. ಈ ಅಂಶದಲ್ಲಿ ಕೇಂದ್ರ ಬ್ಯಾಂಕು ತನ್ನದೇ ಆದ ಒಂದು ಸಹಾಯ ಮಾಡಿದೆ ಹಣಕಾಸು ನೀತಿಯ ಮೂಲಕ. ಯಾಕಂದ್ರೆ ಆರ್ಥಿಕ ಬೆಳವಣಿಗೆ ಆಯ್ತಾ ಹೋದಂದ್ರೆ ಉತ್ಪಾದನೆ ಅನುಭವ ಹಂಚಿಕೆಗಳು ಹೆಚ್ಚಾಗ್ತಾ ಹೋಗಿ ಆದಾಯಗಳು ಹೆಚ್ಚಾಗ್ತಾ ಹೋಗಿ ಒಂದು ದೇಶದ ಸಮೃದ್ಧಿ ಆಗುತ್ತೆ. ಹೌದಾ? ಸೊ ಆರ್ಥಿಕ ಬೆಳವಣಿಗೆಗೆ ಪೂರಕವಾದಂತಹ ಹಣಕಾಸು ನೀತಿಯನ್ನು ರೂಪಿಸುವ ಬಹುಮುಖ್ಯವಾದ ಜವಾಬ್ದಾರಿ ಕೇಂದ್ರ ಬ್ಯಾಂಕಿಗೆ ಇರುತ್ತದೆ. ಈ ಕೇಂದ್ರ ಬ್ಯಾಂಕು ಹಣಕಾಸು ನೀತಿಯ ಮೂಲಕ ಆರ್ಥಿಕ ಬೆಳವಣಿಗೆ ಪೂರಕವಾದ ನೀತಿಗಳನ್ನು ರೂಪಿಸುತ್ತದೆ. ಅಂದ್ರೆ ಹೇಗೆ? ಎಕನಾಮಿಕ್ ಗ್ರೋತ್ ಈಸ್ ಡಿಫೈನ್ಡ್ ಆಸ್ ದ ಪ್ರೊಸೆಸ್ ವೇರ್ ಬೈ ದ ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಅ ಕಂಟ್ರಿ ಇನ್ಕ್ರೀಸಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂದ್ರೆ ದೀರ್ಘಾವಧಿಯಲ್ಲಿ ತಲಾ ಆದಾಯದಲ್ಲಿ ಹೆಚ್ಚಳ ಆಗ್ತಾ ಹೋಗುವುದಕ್ಕೆ
ನೋಡಿದ್ರೆ ನಾವು ಆರ್ಥಿಕ ಬೆಳವಣಿಗೆ. ಈ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಕೇಂದ್ರ ಬ್ಯಾಂಕು ಹಣಕಾಸು ನೀತಿಯನ್ನು ರೂಪಿಸುತ್ತದೆ. ಇದು ಒಂದು ಬಹುಮುಖ್ಯವಾದ ಉದ್ದೇಶವಾಗಿದೆ. ನಾವು ನೆಕ್ಸ್ಟ್ ಒಂದನೇದು ಪೂರ್ಣ ಉದ್ಯೋಗ, ಎರಡನೇದು ಬೆಲೆ ಸ್ಥಿರತೆ, ಮೂರನೇದು ಆರ್ಥಿಕ ಬೆಳವಣಿಗೆ. ನಾಲ್ಕನೇದು ಏನಪ್ಪ ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಪಾವತಿ ಶಿಸ್ತಿನಲ್ಲಿ ಸಮತೋಲನ ಸಾಧಿಸುವುದು. ನಾವು ಪ್ರತಿಯೊಂದು ದೇಶ ಇವತ್ತು ಮುಕ್ತವಾದಂತಹ ವ್ಯಾಪಾರಗಳಲ್ಲಿ ವಹಿವಾಟುಗಳಲ್ಲಿ ತೊಡಗಿರುತ್ತದೆ. ಆಮದು ರಫ್ತುಗಳು ಸರ್ವೇ ಸಾಮಾನ್ಯ ಆಗಿರುತ್ತದೆ. ಆಮದುಗಳಿಗಿಂತ ರಫ್ತುಗಳು ಹೆಚ್ಚಿರಬೇಕು ಅಂತ ಯಾವುದೇ ರಾಷ್ಟ್ರ ಆದರೂ ಹೋರಾಟ ಮಾಡ್ತಾ ಇರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ರಫ್ತುಗಳು ಹೆಚ್ಚಾಗಿ ಆಮದುಗಳು ಕಡಿಮೆ ಆಗಬೇಕು ಅಂದ್ರೆ ಸ್ವಾವಲಂಬನೆ ಉತ್ಪಾದನೆ ಆಗಬೇಕು. ಸ್ವಾವಲಂಬನೆ ಉತ್ಪಾದನೆ ಆಗಿ ದೇಶದಲ್ಲಿ ಬೇಕಾದಂತಹ ಅನುಭವಗಳನ್ನು ಪೂರ್ಣಗೊಳಿಸಿ ಹೊರದೇಶಗಳಿಗೆ ನಾವು ರಫ್ತು ಮಾಡುವ ಸಾಮರ್ಥ್ಯವನ್ನು ಹೊಂದಬೇಕು. ಆ ಸಾಮರ್ಥ್ಯವನ್ನು ಹೊಂದಿ ಬೆಳೆದಕ್ಕೆ ಪೂರಕವಾದ ಹಣಕಾಸಿನ ನೆರವು ಬೇಕು. ಆ ಹಣಕಾಸಿನ ನೆರವನ್ನು ಹಣಕಾಸಿನ ನೀತಿಯ ಮೂಲಕ ಹಣದ ಪೂರೈಕೆ ಮಾಡಲಾಗುತ್ತೆ. ಈ ಪೂರೈಕೆಯನ್ನು ಮಾಡಲಿಕ್ಕೆ ಕೇಂದ್ರ ಬ್ಯಾಂಕು ಹಣಕಾಸು ನೀತಿಯ ಮೂಲಕ ಏನ್ ಮಾಡುತ್ತೆ? ಸಮತೋಲನ ಪಾವತಿ ಶಿಸ್ತಿನಲ್ಲಿ ಸಾಧಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅಂದ್ರೆ ಹೆಚ್ಚು ರಫ್ತುಗಳನ್ನು ಮಾಡುವುದು ಮತ್ತು ಕಡಿಮೆ ಆಮದುಗಳನ್ನು ಮಾಡುವುದರ ಮೂಲಕ ಹೆಚ್ಚು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನಾವು ಗಳಿಸಬಹುದು. ಅದರ ಜೊತೆಗೆ ನಾವು ಆಮದು ರಫ್ತುಗಳಲ್ಲಿ ನಾವು ಸಮತೋಲನ ಸಾಧಿಸಿದರೆ ಆರ್ಥಿಕತೆಯಲ್ಲಿ ಯಾವುದೇ ರೀತಿಯಾದ ದುಷ್ಪರಿಣಾಮಗಳಿಲ್ಲದೆ ಸಮತೋಲನ ಸಾಧಿಸಬಹುದು. ಅದರಿಂದ ಕೇಂದ್ರ ಬ್ಯಾಂಕು ಹಣಕಾಸು ನೀತಿಯ ಮೂಲಕ ಸಾಮಾನ್ಯವಾಗಿ ಈ ಪಾವತಿ ಶಿಸ್ತಿನಲ್ಲಿ ಸಮತೋಲನ ಸಾಧಿಸಕ್ಕೆ ಬಹುತರವಾದ ಬದಲಾವಣೆಗಳನ್ನು ತರಲಿಕ್ಕೆ ನೀತಿಗಳನ್ನು ರೂಪಿಸುತ್ತದೆ. ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ಗೆ ಸಂಬಂಧಪಟ್ಟಿರೋದು. ಸೊ ಇದನ್ನ 1950ರಿಂದ ಭಾರತ ದೇಶದಲ್ಲಿ ಪಾವತಿ ಶಿಸ್ತಿನ ಸಮತೋಲನ ಸಾಧಿಸಲಿಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಮತ್ತು ಹಣಕಾಸು ನೀತಿ ಇದರಲ್ಲಿ ಬಹುತರವಾದ ಜವಾಬ್ದಾರಿಯನ್ನು ಒಳಗೊಂಡಿದೆ. ನೆಕ್ಸ್ಟ್ ಆಕ್ಷನ್ ರೇಟ್ ಸ್ಟೆಬಿಲಿಟಿ. ಮೊದಲನೇದು ಪೂರ್ಣ ಉದ್ಯೋಗ, ಎರಡನೇದು ಬೆಲೆ ಸ್ಥಿರತೆ, ಮೂರನೇದು ಆರ್ಥಿಕ ಬೆಳವಣಿಗೆ, ನಾಲ್ಕನೇದು ಪಾವತಿ ಶಿಸ್ತಿನ ಸಮತೋಲನ, ಐದನೇದು ಇವಾಗ ಆಕ್ಷನ್ ರೇಟ್ ಸ್ಟೆಬಿಲಿಟಿ. ಆಕ್ಷನ್ ರೇಟ್ ಅಂದ್ರೆ ಏನು? ವಿದೇಶಿ ವಿನಿಮಯ, ವಿದೇಶಿ ರೇಟು ದರ, ವಿದೇಶಿ ವಿನಿಮಯದ ದರ. ಈ ವಿದೇಶಿ ವಿನಿಮಯದ ದರವನ್ನು ಹೇಗೆ ನಿರ್ಧರಿಸಲಾಗಿದೆ? ಒಂದು ದೇಶದ ಆಮದು ರಫ್ತುಗಳ ಆಧಾರದ ಮೇಲೆ ಒಂದು ದೇಶದ ಕರೆನ್ಸಿಗೆ ಇನ್ನೊಂದು ದೇಶದ ಕರೆನ್ಸಿಗೆ ಅದರದೇ ಆದ ಒಂದು ಚೌಕಟ್ಟಿನಲ್ಲಿ ಅಥವಾ ಅದರದೇ ಆದ ಒಂದು ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಮೇಲೆ ನಾವು ಆ ಕರೆನ್ಸಿ ರೇಟ್ಗಳನ್ನು ಡಿಸೈಡ್ ಮಾಡಲಾಗಿದೆ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಇವತ್ತು $1ಗೆ 70 ರೂಪಾಯಿ ಅಂತ ಹೇಳ್ತೀವಿ. ಸಪೋಸ್ ಎಕ್ಸಾಂಪಲ್ ತಗೊಳ್ಳಿ, $1 70 ರೂಪಾಯಿ ಅಂದ್ರೆ ಅದು ಎಕ್ಸ್ಚೇಂಜ್ ರೇಟ್ ದರ ಹೇಳುತ್ತೆ. $1 70 ರೂಪಾಯಿಗೆ ಸಮಾನ ನಮ್ಮ ದೇಶದಲ್ಲಿ. ಸೊ ಹಾಗಾದ್ರೆ ಈ ಎಕ್ಸ್ಚೇಂಜ್ ರೇಟ್ ನಲ್ಲಿ ಏನಾದರೂ ವೇರಿಯೇಷನ್ ಆದರೆ ಈ ಎಕ್ಸ್ಚೇಂಜ್ ರೇಟ್ ನಲ್ಲಿ $1 70 ರೂಪೀಸಿಂದ 75 80 ರೂಪೀಸು ಅಥವಾ 70 ಇಂದ ಕೆಳಗಡೆ 60 ರೂಪೀಸು 55 ರೂಪೀಸ್ ಆಗಿದೆ ಅಂದ್ರೆ ನಮ್ಮ ಆಮದು ರಫ್ತುಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಹಾಗಾದ್ರೆ ಆ ದುಷ್ಪರಿಣಾಮಗಳು ಆಗದೇ ಇರುವ ಹಾಗೆ ಈ ವಿದೇಶಿ ವಿನಿಮಯದ ದರಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮುಖ್ಯವಾದಂತಹ ಕಾರ್ಯವನ್ನ ಕೇಂದ್ರ ಬ್ಯಾಂಕ್ ಮಾಡುತ್ತೆ. ಅದು ಹಣಕಾಸು ನೀತಿಯ ಮೂಲಕ. ಹಾಗಾಗಿ ಹಣಕಾಸು ನೀತಿಯಲ್ಲಿ ಈ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಬಹಳ ಮುಖ್ಯವಾಗಿದ್ದು ಅದನ್ನು ಕಾಪಾಡಿಕೊಳ್ಳಬೇಕಾಗಿರುವ ಜವಾಬ್ದಾರಿ, ಗುರುತರವಾದ ಜವಾಬ್ದಾರಿ ಹಣಕಾಸು ನೀತಿಯಾಗಿರುತ್ತೆ ಮತ್ತು ಕೇಂದ್ರ ಬ್ಯಾಂಕ್ ಆಗಿರುತ್ತೆ. ಸೊ ಎಕ್ಸ್ಚೇಂಜ್ ರೇಟ್ ಇಸ್ ದ ಪ್ರೈಸ್ ಆಫ್ ಹೋಮ್ ಕರೆನ್ಸಿ expressed in terms of any foreign currency. If the exchange rate is very volatile, leading to frequent ups and downs in the exchange rate, the international community might lose confidence in our economy. Exchange rate ನಲ್ಲಿ ಹೆಚ್ಚು ಕಡಿಮೆ ಬಹಳ ಪ್ರಮಾಣದ ಆಗ್ತಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ಹೂಡಿಕೆದಾರರು ಹಿಂಜರಿಯುತ್ತಾರೆ. ನಮ್ಮ ದೇಶಕ್ಕೆ ಹೂಡಿಕೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಇದೇನಾಗುತ್ತೆ? ಆರ್ಥಿಕ ಅಸ್ಥಿರತೆಗೆ ಕಾರಣ ಆಗುತ್ತೆ. The monetary policy has to maintain the relative stability in the exchange rate. ಹಾಗಾಗಿ ಹಣಕಾಸು ನೀತಿಯ ಮತ್ತೊಂದು ಬಹುತರವಾದ ಉದ್ದೇಶ ಏನಪ್ಪಾ ಅಂದ್ರೆ ವಿದೇಶಿ ವಿನಿಮಯ ದರದಲ್ಲಿ ಎಕ್ಸ್ಚೇಂಜ್ ರೇಟ್ ನಲ್ಲಿ ಸ್ಥಿರತೆಯನ್ನು ಸಾಧಿಸುವುದಾಗಿರುತ್ತದೆ. ಅದರ ನಂತರ ನ್ಯೂಟ್ರಾಲಿಟಿ ಆಫ್ ಮನಿ, ಹಣದ ತಾಟಸ್ಥ್ಯ. ಮತ್ತೊಂದು ಬಹುಮುಖ್ಯವಾದಂತಹ ಹಣಕಾಸು ನೀತಿಯ ಉದ್ದೇಶ ಯಾವುದಪ್ಪ ಅಂದ್ರೆ ನ್ಯೂಟ್ರಾಲಿಟಿ ಆಫ್ ಮನಿ. ನ್ಯೂಟ್ರಾಲಿಟಿ ಆಫ್ ಹಣದ ತಾಟಸ್ಥ್ಯ. ಇಲ್ಲಿ ಹಣದ ತಾಟಸ್ಥ್ಯ ಯಾವ ರೀತಿ ಇರ್ಬೋದು? ಇಲ್ಲಿ ಹಣದುಬ್ಬರಕ್ಕೆ ಯಾವುದೇ ಆಸ್ಪದ ಕೊಡಲಿದೆ, ನೈಜ ಉತ್ಪಾದನೆಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂತಹ ನೀತಿ ಅಂತ ಹೇಳಿ ಇದನ್ನು ಫಸ್ಟ್ ಟೈಮ್ ಹೇಳ್ತಾರೆ ಎಕಾನಮಿಸ್ಟ್ such as Bixby and Robertson ಅನ್ನೋರು. they have considered money as a passive factor. Bixby and Robertson ಅನ್ನೋ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ? money should be a neutral. money should be neutral in case of monetary policy. ಯಾಕೆ?
ಹಣದುಬ್ಬರಕ್ಕೆ ಕಾರಣ ಹಣದ ಪೂರೈಕೆಯಾಗಿರುತ್ತದೆ. ಮಿಲ್ಟನ್ ಫ್ರೀಡ್ಮನ್ ಒಂದು ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ, ಹಣದುಬ್ಬರಕ್ಕೆ ಮುಖ್ಯವಾದಂತಹ ಕಾರಣ ಅತಿ ಹೆಚ್ಚು ಹಣದ ಪೂರೈಕೆ. ಆ ಪೂರೈಕೆ ಬೇಡಿಕೆಗೆ ಅನುಗುಣವಾಗಿದ್ದರಷ್ಟೇ ಅದು ಸೂಕ್ತ. ಹಾಗಾಗಿ ಅಕಾರ್ಡಿಂಗ್ ಟು ವಿಕ್ಸ್ಟೀರಿಯನ್ ರಾಬರ್ಟ್ಸನ್, ಮನಿ ಶುಡ್ ಪ್ಲೇ ಓನ್ಲಿ ಅ ರೋಲ್ ಆಫ್ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಅದು ವಿನಿಮಯ ಮಾಧ್ಯಮವಾಗಿ ಮಾತ್ರವಾಗಿರಬೇಕು, ನಾಟ್ ಮೋರ್ ದ್ಯಾನ್ ದಟ್. ಅದಕ್ಕಿಂತ ಹೆಚ್ಚಾದರೂ ಹಣದುಬ್ಬರಕ್ಕೆ ನಾಂದಿ ಆಗುತ್ತೆ. ದೇರ್ಫೋರ್ ದ ಮಾರ್ಕೆಟ್ ಶುಡ್ ರೆಗ್ಯುಲೇಟ್ ದಿ ಸಪ್ಲೈ ಆಫ್ ಮನಿ. ಹಣದ ಪೂರೈಕೆ ಕೇಂದ್ರ ಬ್ಯಾಂಕಿನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವರು ಅವಿವೇಕದಿಂದ ಪೂರೈಕೆ ಮಾಡೋದಲ್ಲ, ಅದು ವಿವೇಕದಿಂದ ಪೂರೈಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೇಡಿಕೆಗೆ ಅನುಗುಣವಾಗಿ ಹಣದ ಪೂರೈಕೆ ಮಾಡಬೇಕಾಗುತ್ತದೆ. ಹಾಗಾಗಿ ಹಣಕಾಸು ನೀತಿಯಲ್ಲಿ ಮತ್ತೊಂದು ಬಹುಮುಖ್ಯವಾದಂತಹ ಉದ್ದೇಶ ನ್ಯೂಟ್ರಲಿಟಿ ಆಫ್ ಮನಿ. ನೆಕ್ಸ್ಟ್ ಮತ್ತು ಹೆಚ್ಚಾಗಿ ಬ್ರಾಡರ್ ಪರ್ಸ್ಪೆಕ್ಟಿವ್ಸ್ ಆಫ್ ಅಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿಯಲ್ಲಿ ಕೊನೆಯದಾಗಿ ಅಂಶ ಈಕ್ವಲ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್, ಸಮಾನ ಆದಾಯದ ಹಂಚಿಕೆ. ಸಮಾನ ಆದಾಯದ ಹಂಚಿಕೆ ಅಂದ್ರೆ ಏನು? ಕೇಂದ್ರ ಬ್ಯಾಂಕ್ ಹಣದ ಪೂರೈಕೆ ಮಾಡುತ್ತದೆ, ಹಣದ ಬೇಡಿಕೆಗೆ ಅನುಗುಣವಾಗಿ ಈ ಹಣದ ಪೂರೈಕೆಗೆ ಹಣಕಾಸಿನ ನೀತಿಯನ್ನು ಬಳಸಲಾಗುತ್ತೆ. ಈ ಹಣಕಾಸು ನೀತಿ ಯಾವ ರೀತಿ ಇರಬೇಕು ಅಂದ್ರೆ ಸಮಾಜದಲ್ಲಿ ಆದಾಯ ಸಮತೋಲನೆ ಆಗ್ತಕ್ಕಂಥ ಹಂಚಿಕೆ ಆಗಿರಬೇಕು. ರೀಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಈಗ ನಾವು ಶ್ರೀಮಂತರ ಮೇಲೆ ಟ್ಯಾಕ್ಸ್ ಹಾಕ್ತೇವೆ, ತೆರಿಗೆಗಳನ್ನು ವಿಧಿಸ್ತೇವೆ, ಬಡವರಿಗೆ ಸಬ್ಸಿಡೀಸ್ ಕೊಡ್ತೇವೆ, ಫ್ರೀ ಸ್ಕೂಲ್ ಕೊಡಲಾಗುತ್ತೆ. ಯಾಕೆ? ಆದಾಯದ ಹಂಚಿಕೆ ಆಗಲಿಕ್ಕೆ. ಸೊ ಈ ಹಣಕಾಸು ನೀತಿಯು ಸಹ ಏನ್ ಮಾಡುತ್ತೆ ಇಲ್ಲಿ ಅಂದ್ರೆ ಆದಾಯ ಸಮತೋಲನವಾಗಿ ಹಂಚಿಕೆ ಆಗಲಿಕ್ಕೆ ಪೂರಕವಾದಂತಹ ಹಣಕಾಸು ನೀತಿಗಳನ್ನ ಬಳಸುತ್ತೆ. ಸೊ ಮೆನಿ ಎಕಾನಮಿಸ್ಟ್ ಯೂಸ್ ಟು ಜಸ್ಟಿಫೈ ದ ರೋಲ್ ಆಫ್ ಫಿಸ್ಕಲ್ ಪಾಲಿಸಿ ಇನ್ ಮೇಂಟೈನಿಂಗ್ ಎಕನಾಮಿಕ್ ಈಕ್ವಾಲಿಟಿ. ಹೆಚ್ಚೆಚ್ಚು ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ಈ ಆದಾಯ ಸಮತೋಲನೆಯನ್ನು ಹೋಗಲಾಡಿಸಲಿಕ್ಕೆ ವಿತ್ತೀಯ ನೀತಿ ಅಥವಾ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತಾರಲ್ಲ, ಆ ವಿತ್ತೀಯ ನೀತಿ ಬಜೆಟ್ ಮೂಲಕ ರೀಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತ ಹೇಳ್ತಾರೆ. ಆದರೆ ಕೆಲವು ಎಕಾನಮಿಸ್ಟ್ಗಳು ಏನು ಹೇಳ್ತಾರೆ, ಹಣಕಾಸು ನೀತಿಯ ಮೂಲಕನೂ ಈ ಆದಾಯ ಸಮತೋಲನ ಸಾಧಿಸಲು ಸಾಧ್ಯ, ಅದನ್ನು ಮಾಡಬೇಕು. ಅದು ಸಹ ಹಣಕಾಸು ನೀತಿಯ ಪ್ರಮುಖ ಉದ್ದೇಶ ಆಗಿರುತ್ತೆ. ಇನ್ ರೀಸೆಂಟ್ ಇಯರ್ಸ್ ಎಕಾನಮಿಸ್ಟ್ ಹ್ಯಾವ್ ಗಿವನ್ ದ ಒಪಿನಿಯನ್ ದಟ್ ಮಾನಿಟರಿ ಪಾಲಿಸಿ ಕ್ಯಾನ್ ಹೆಲ್ಪ್ ಅಂಡ್ ಪ್ಲೇ ಅ ಸಪ್ಲಿಮೆಂಟರಿ ರೋಲ್ ಇನ್ ಅಟೈನಿಂಗ್ ಅನ್ ಎಕನಾಮಿಕ್ ಈಕ್ವಾಲಿಟಿ. ಸೊ ಅಂದ್ರೆ ಅದು ಕೇವಲ ರಾಜ್ಯಕೋಶ ನೀತಿ ಮತ್ತು ವಿತ್ತೀಯ ನೀತಿಗೆ ಸಂಬಂಧಪಟ್ಟಿರುವಂತಹ ಉದ್ದೇಶ ವಿಷಯ ಆಗಿತ್ತು ಮೊದಲು. ಆದರೆ ಇತ್ತೀಚಿನ ಎಕನಾಮಿಸ್ಟ್ಗಳು ಏನು ಹೇಳ್ತಾರೆ, ಹಣಕಾಸು ನೀತಿಯಲ್ಲಿ ಹಣದ ಮರು ಹಂಚಿಕೆ ಅಥವಾ ಹಣದಲ್ಲಿ ಆದಾಯ ಸಮತೋಲನವಾಗಿ ಹಂಚಿಕೆ ಆಗಬೇಕು ಅಂದರೆ ಆ ಹಣಕಾಸು ನೀತಿಯೂ ಮುಖ್ಯ, ಹಣಕಾಸು ನೀತಿ ಅದಕ್ಕೆ ಪೂರಕವಾಗಿ ಇರಬೇಕು ಅಂತ ಹೇಳುತ್ತೆ. ಸೊ ಈ ರೀತಿಯಾಗಿ ಹಣಕಾಸು ನೀತಿಯ ಉದ್ದೇಶಗಳಲ್ಲಿ ಈ ಬಹುಮುಖ್ಯವಾದ ಅಂಶಗಳು ಬರ್ತವೆ. ಮೊದಲನೇದು ಯಾವುದು? ಪೂರ್ಣ ಉದ್ಯೋಗ. ಎರಡನೇದು ಯಾವುದು? ಬೆಲೆ ಸ್ಥಿರತೆ. ಮೂರನೇದು ಯಾವುದು? ಆರ್ಥಿಕ ಬೆಳವಣಿಗೆ. ನಾಲ್ಕನೇದು ಯಾವುದು? ಎಕ್ಸ್ಚೇಂಜ್ ರೇಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಪಾವತಿ ಸ್ಥಿತಿಯಲ್ಲಿ ಸಮತೋಲನ. ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ, ವಿದೇಶಿ ವಿನಿಮಯ ದರದಲ್ಲಿ ಸ್ಥಿರತೆ, ನ್ಯೂಟ್ರಲಿಟಿ ಆಫ್ ಮನಿ, ಹಣದ ತಾಟಸ್ಥ್ಯ ಮತ್ತು ಆದಾಯ ಹಂಚಿಕೆಯಲ್ಲಿ ಸಮತೋಲನ. ಸೊ ಇವು ಎಲ್ಲ ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳಿಗೂ ಅನ್ವಯವಾಗತಕ್ಕಂತಹ ಹಣಕಾಸು ನೀತಿಯ ಉದ್ದೇಶ. ಇಲ್ಲಿವರೆಗೆ ನಾವು ಹಣಕಾಸು ನೀತಿಯ ಉದ್ದೇಶವನ್ನು ಬ್ರಾಡರ್ ಪರ್ಸ್ಪೆಕ್ಟಿವ್ ಆಗಿ ಚರ್ಚೆ. ನಾವು ವಿ ಕ್ಯಾನ್ ಥಿಂಕ್ ಅಬೌಟ್ the objectives of monetary policy for specific countries. Especially we can classify into two group of countries. One is developed countries, another one is developing countries. ಮುಂದುವರೆದ ರಾಷ್ಟ್ರಗಳಿಗೆ ಹಣಕಾಸು ನೀತಿ ಯಾವ ರೀತಿ ಇರುತ್ತದೆ ಮತ್ತು ಉದ್ದೇಶ ಯಾವ ರೀತಿ ಇರುತ್ತದೆ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಹಣಕಾಸು ನೀತಿ ಯಾವ ಉದ್ದೇಶವನ್ನು ಒಳಗೊಂಡಿರುತ್ತದೆ ಅಂತ ನೋಡೋಣ. ಮೊದಲಿಗೆ ಡೆವಲಪ್ಡ್ ಕಂಟ್ರೀಸ್, ಮುಂದುವರೆದ ರಾಷ್ಟ್ರಗಳಿಗೆ, ಉದಾಹರಣೆಗೆ ಅಮೆರಿಕ, ಇಂಗ್ಲೆಂಡ್, ಯುರೋಪಿಯನ್ ಕಂಟ್ರೀಸ್, ಇವುಗಳೆಲ್ಲ ಮುಂದುವರೆದ ರಾಷ್ಟ್ರಗಳು ಬರ್ತವೆ. ಆ ಮುಂದುವರೆದ ರಾಷ್ಟ್ರಗಳಿಗೆ ಹಣಕಾಸು ನೀತಿಯ ಉದ್ದೇಶಗಳು ಯಾವ್ಯಾವ ಇರುತ್ತೆ ಅಂತ ಇಲ್ಲಿ ನೋಡೋಣ. ಮೊದಲನೇದಾಗಿ ಟು ಹ್ಯಾವ್ ಹೈ ಅಗ್ರಿಗೇಟ್ ಡಿಮಾಂಡ್ ವಿಥೌಟ್ ಇನ್ಫ್ಲೇಷನ್. ಈ ರಾಷ್ಟ್ರಗಳಲ್ಲಿ ಟು ಹ್ಯಾವ್ ಹೈ ಅಗ್ರಿಗೇಟ್ ಡಿಮಾಂಡ್, ಸಮಗ್ರ ಬೇಡಿಕೆ ಅತಿ ಹೆಚ್ಚಿರುತ್ತೆ, ವಿಥೌಟ್ ಇನ್ಫ್ಲೇಷನ್, ಹಣದುಬ್ಬರ ಬಹಳ ಕಡಿಮೆ ಇರುತ್ತದೆ. ಅಂದ್ರೆ ಬೇಡಿಕೆ ಪ್ರಮಾಣ ಹೆಚ್ಚಿದ್ದು ಹಣದುಬ್ಬರ ಕಡಿಮೆ ಇರತಕ್ಕಂತಹ ನೀತಿಗಳನ್ನು ರೂಪಿಸಬೇಕು. ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಕೊಟ್ಬಿಟ್ಟು ಹೆಚ್ಚೆಚ್ಚು ಹೂಡಿಕೆಗಳು ಅನುವು ಮಾಡಿಕೊಟ್ಬಿಟ್ಟು ಅದು ಯಾವುದೇ ರೀತಿಯಾದ ಹಣದುಬ್ಬರಕ್ಕೆ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಮತ್ತು ಆ ಉದ್ದೇಶ ಹಣಕಾಸು ನೀತಿಯಾಗಿರುತ್ತದೆ. ಎರಡನೇದು ಎರಾಡಿಕೇಟ್ ಇನ್ಫ್ಲೇಷನರಿ ಅಂಡ್ ಡಿಫ್ಲೇಷನರಿ ಗ್ಯಾಪ್. ಸೊ ಅಂದರೆ ಈ ಹಣದುಬ್ಬರ ಮತ್ತು ಹಣದುಬ್ಬರದ ಪ್ರಭಾವ ಮತ್ತು ಹಣದಿಳಿತದ ಪ್ರಭಾವ ಎರಡೂಗಳನ್ನು ಹೋಗಲಾಡಿಸಬೇಕು. ಉದಾಹರಣೆಗೆ ನಾವು ಬಿಸ್ನೆಸ್ ಸೈಕಲ್ ನೋಡಿದ್ವಿ, ಅಲ್ಲಿ ಅಪ್ ಅಂಡ್ ಡೌನ್ಸ್ ಇರುತ್ತೆ. ಬೂಮ್ ಪೀರಿಯಡ್, ಫುಲ್ ಎಂಪ್ಲಾಯ್ಮೆಂಟ್ ಲೈನ್ ಇರುತ್ತೆ, ಆ ಫುಲ್ ಎಂಪ್ಲಾಯ್ಮೆಂಟ್ ಮೇಲೆ ಇರೋದು ಬೂಮ್ ಅಂದರೆ ಅಲ್ಲಿಗೆ ಆ ಉತ್ಕೃಷ್ಟಕ್ಕೆ
ಸಮೃದ್ಧಿಗೆ ರೀಚ್ ಆಗ್ತಕ್ಕಂತಹ ಜಾಗ ಇರುತ್ತೆ ಅಥವಾ ಏರಿಯಾ ಇರುತ್ತೆ. ಆ ಏರಿಯಾ ಪ್ರಾಬ್ಲಮ್ ಏನು ಬರುತ್ತಲ್ಲ ಅದು ಇನ್ಫ್ಲೇಷನರಿ ಗ್ಯಾಪ್ ಅಂತ ಹೇಳ್ತೀವಿ. ಅಂದರೆ ಇಟ್ ಈಸ್ ಮೋರ್ ಡಿಮಾಂಡ್ ದೆನ್ ಸಪ್ಲೈ. ದೆನ್ ಆ ಫುಲ್ ಎಂಪ್ಲಾಯ್ಮೆಂಟ್ ಲೈನ್ ಕೆಳಗಡೆ ಏನು ಬರ್ತಾವಲ್ಲ ಅದು ರಿಸಿಷನ್ ಆರ್ ಡಿಪ್ರೆಷನ್ಗೆ ಹೋಗುತ್ತೆ. ಸೊ ಆ ಹಂತದಲ್ಲಿ ಏನಾಗುತ್ತೆ, ಮೋರ್ ಸಪ್ಲೈ ದೆನ್ ಮೋರ್ ಡಿಮಾಂಡ್. ಆಸ್ ಎ ರಿಸಲ್ಟ್ ದೇರ್ ಇಸ್ ನೋ ಅಗ್ರಿಗೇಟ್ ಡಿಮಾಂಡ್, ಡಿಫ್ಲೇಷನರಿ ಗ್ಯಾಪ್ ಸ್ಟಾರ್ಟ್. ಸೊ ಇಂತಹ ಪರಿಸ್ಥಿತಿಗಳಲ್ಲಿ ಹಣಕಾಸು ನೀತಿಗಳನ್ನು ನಿರ್ಧರಿಸಿ. ಉದಾಹರಣೆಗೆ ರಿಸಿಷನ್ ಇದೆ, ಇವತ್ತು ಆರ್ಥಿಕತೆಯಲ್ಲಿ ಹಿಂಜರಿತ ಕಾಣ್ತಾ ಇದೆ ಅಂದರೆ ಹೆಚ್ಚು ಹೆಚ್ಚು ಬಡ್ಡಿ ದರಗಳನ್ನು ಕಡಿಮೆ ಮಾಡುವುದರ ಮೂಲಕ, ಹೆಚ್ಚು ಹೆಚ್ಚು ಉತ್ಪಾದನೆಗೆ ಅವಕಾಶ ಕೊಡುವುದರ ಮೂಲಕ ಆರ್ಥಿಕತೆಯನ್ನು ಚೇತರಿಸುವುದಾಗಿರುತ್ತದೆ. ಅದೇ ರೀತಿಯಾಗಿ ಒಂದು ವೇಳೆ ಹಣದ ಕೊರತೆ ಸನ್ನಿವೇಶ ಇರ್ತಕ್ಕಂತಹ ಸಮಯ ಇದ್ದರೆ ಬೇಡಿಕೆಗಳು ಹೆಚ್ಚಿರುತ್ತೆ. ಅದರ ಪೂರ್ವಕವಾಗಿ ಹಣಕಾಸು ನೀತಿಗಳಲ್ಲಿ ಕೆಲವು ರಿಸ್ಟ್ರಿಕ್ಷನ್ ಮಾಡಲಾಗುತ್ತೆ. ಅಂದರೆ ಏನು, ಬಡ್ಡಿ ದರಗಳನ್ನು ಹೆಚ್ಚು ಮಾಡೋದ್ರ ಮೂಲಕ ಸಾಲ ಸೌಲಭ್ಯಗಳನ್ನು ಕಡಿಮೆ ಮಾಡಲಾಗುತ್ತೆ. ಯಾಕಂದರೆ ಅದು ಯಾವುದೇ ಆದರೂ ಅತಿ ಆದರೆ ಕಷ್ಟ ಆಗ್ತಾ ಇದೆ. ಸೊ ದೀಸ್ ಆರ್ ದ ಸೆಕೆಂಡ್ foremost objective of monetary policy in developed country. Third one is high research or further development. High research ಅಂದರೆ ಇಲ್ಲಿ ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ಗೆ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಅನುಕೂಲಕರವಾದಂತಹ ರಿಸರ್ಚ್ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ಪೂರಕವಾದಂತಹ ಹಣಕಾಸು ನೀತಿಯನ್ನು ರೂಪಿಸಬೇಕು ಅಂತ. ಯಾಕಂದರೆ ಉನ್ನತ ರಾಷ್ಟ್ರಗಳು ಹೆಚ್ಚಾಗಿ ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಗಿದೆ, ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದೆ. ಅವುಗಳಿಗೆ ಸಮರ್ಪಕವಾದಂತಹ ಹಣಕಾಸು ನೆರವು ಬೇಕಾಗಿರ್ತದೆ. ಆ ನೆರವನ್ನು ಪಡೆದುಕೊಳ್ಳಲಿಕ್ಕೆ ಹಣಕಾಸು ನೀತಿ ಸೂಕ್ತವಾಗಿ ನಿರ್ಧರಿಸಬೇಕು, ಅದನ್ನು ಪಾಲಿಸಬೇಕು ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್, ಪ್ರೊವೈಡಿಂಗ್ ಅಸಿಸ್ಟೆನ್ಸ್ ಟು ಅದರ್ ಕಂಟ್ರೀಸ್. ಮುಂದುವರೆದ ರಾಷ್ಟ್ರಗಳು ತಾವು ಅಭಿವೃದ್ಧಿ ಆಗೋದ್ರ ಜೊತೆಗೆ ಹಿಂದುಳಿದ ರಾಷ್ಟ್ರ ಅಥವಾ ಬಡ ರಾಷ್ಟ್ರಗಳಿಗೆ ಸಹ ಅಭಿವೃದ್ಧಿ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾರೆ. ಉದಾಹರಣೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೂಲಕ, ಬೇರೆ ದೇಶದ ಹೂಡಿಕೆ ಮಾಡೋದ್ರ ಮೂಲಕ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಈ ರೀತಿಯಾಗಿ ಬೇರೆ ಕಂಟ್ರಿಗಳನ್ನು ಡೆವಲಪ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದೇ ರೀತಿ ಫೈನಲ್ ಆಗಿ ಗೇನಿಂಗ್ ಮಾನಿಟರಿ ಕಂಟ್ರೋಲ್ ಓವರ್ ಅದರ್ಸ್. ಗೇನಿಂಗ್ ಮಾನಿಟರಿ ಕಂಟ್ರೋಲ್ ಓವರ್ ಅದರ್ಸ್ ಅಂದರೆ ಆ ಹಣಕಾಸು ನೀತಿಯನ್ನು ರೂಪಿಸುವಾಗ ಯಾವ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳಲಾಗುತ್ತದೆ, ಇತರೆ ಆರ್ಥಿಕ ಪರಿಕಲ್ಪನೆಗಳಲ್ಲಾಗತಕ್ಕಂಥ ಬದಲಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸೊ ಇಲ್ಲಿ ಹಣಕಾಸು ನೀತಿಯನ್ನು ರೂಪಿಸಲಾಗುತ್ತದೆ. ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳು. ಇನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಥವಾ ಹಿಂದುಳಿದ ರಾಷ್ಟ್ರಗಳಿಗೆ ಯಾವ ರೀತಿಯ ಹಣಕಾಸು ನೀತಿ ಉದ್ದೇಶವಿರುತ್ತೆ? ಮೊದಲನೇದು ಪೂರ್ಣ ಉದ್ಯೋಗವನ್ನು ಸಾಧಿಸುವುದು, ಈಗಾಗಲೇ ಹೇಳಲಾಗಿದೆ ಆ ರೀತಿ. ಎರಡನೇದು ಟು ಹ್ಯಾವ್ ಹೈ ಎಫಿಷಿಯನ್ಸಿ, ಉತ್ಪಾದನೆಯಲ್ಲಿ ದಕ್ಷತೆಯನ್ನು ತರುವುದು, ಉತ್ಪಾದಕತೆ ಪ್ರಮಾಣವನ್ನು ಹೆಚ್ಚಿಸುವುದು. ಅದು ಹಣಕಾಸು ನೀತಿಯಿಂದ ಸಹ ಪ್ರಮುಖವಾದ ಉದ್ದೇಶ ಆಗಿರುತ್ತೆ. ಮೂರನೇದು ಟು ಹ್ಯಾವ್ ಲಾರ್ಜ್ ಸ್ಕೇಲ್ ಆಫ್ ರಿಸೋರ್ಸ್ ಮೊಬಿಲೈಸೇಷನ್, ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದಲ್ಲಿ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ಹೆಚ್ಚು ಉತ್ಪಾದನೆಗೆ ಅನುಕೂಲ ಮಾಡತಕ್ಕಂತಹ ಲಾರ್ಜ್ ಸ್ಕೇಲ್ ಆಫ್ ಎಕಾನಮೀಸ್ ಅನ್ನ ಸಾಧಿಸಲಿಕ್ಕೆ ಹಣಕಾಸು ನೀತಿ ರೂಪಿಸಲಾಗಿದೆ. ನೆಕ್ಸ್ಟ್ ಟು ಇನ್ಕ್ರೀಸ್ ಎಕ್ಸ್ಪೋರ್ಟ್, ರಫ್ತು ಜಾಸ್ತಿ ಮಾಡಲಿಕ್ಕೆ. ಯಾಕಂದರೆ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಹಿಂದುಳಿದ ರಾಷ್ಟ್ರಗಳು ಆಮದುಗಳಿಂದ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ ರಫ್ತಿಗಿಂತ. ಹಾಗಾಗಿ ರಫ್ತು ಜಾಸ್ತಿ ಆಗಲಿಕ್ಕೆ ಪೂರಕವಾದಂತಹ ಹಣಕಾಸು ನೀತಿಯನ್ನು ರೂಪಿಸಬೇಕು. ನೆಕ್ಸ್ಟ್ ಟು ಹ್ಯಾವ್ ಹೈ ಇನ್ವೆಸ್ಟ್ಮೆಂಟ್, ಹೆಚ್ಚು ಹೂಡಿಕೆಗಳನ್ನು ಮಾಡಲಿಕ್ಕೆ. ಯಾಕಂದರೆ ಹೂಡಿಕೆ ಮಾಡುವುದರಿಂದ ಉತ್ಪಾದನೆ ಹೆಚ್ಚಿ, ಆದಾಯ ಅನುಭವಗಳು ಹೆಚ್ಚಾಗಿ, ಆರ್ಥಿಕತೆಯಲ್ಲಿ ಬದಲಾವಣೆ ಹೆಚ್ಚಾಗಿ, ಆರ್ಥಿಕತೆಯಲ್ಲಿ ಸುಧಾರಣೆ ಬರ್ತಾ ಆರ್ಥಿಕ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ಇದು ಸಹಿತ ಹೈ ಇನ್ವೆಸ್ಟ್ಮೆಂಟ್ ಅವರ ಪ್ರಿಯಾರಿಟಿ ಆಗಿರುತ್ತೆ. ನೆಕ್ಸ್ಟ್ ಟು ಪ್ರೊವೈಡ್ ಪ್ರೈಸ್ ಅಂಡ್ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ, ಬೆಲೆ ಮತ್ತು ವಿನಿಮಯ ದರಗಳಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳುವುದು ಸಹಿತ ಈ ಹಣಕಾಸು ನೀತಿಯ ಮುಖ್ಯ ಉದ್ದೇಶ ಆಗಿರುತ್ತೆ ಈ ರಾಷ್ಟ್ರಗಳಲ್ಲಿ. ಟು ಹ್ಯಾವ್ ಎಫಿಷಿಯಂಟ್ ಅಲೋಕೇಶನ್ ಅಂಡ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಸಮರ್ಪಕವಾದ ಹಂಚಿಕೆ ಮತ್ತು ಆ ಸದ್ಬಳಕೆ ಮತ್ತು ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು ಮತ್ತು ಅವುಗಳನ್ನು ಸದ್ಬಳಕೆ ಮಾಡಬೇಕು. ಆ ರೀತಿಯಾದ ಹಣಕಾಸು ನೀತಿಗಳನ್ನು ರೂಪಿಸುವ ಉದ್ದೇಶ ಈ ರಾಷ್ಟ್ರಗಳಿಗೆ ಅನ್ವಯಿಸುತ್ತದೆ. ಕೊನೆಯದಾಗಿ ಟು ರೈಸ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಜೀವನ ಶೈಲಿ ಮಟ್ಟವನ್ನು ಸುಧಾರಿಸುವಂತಹ ಕ್ರಮ ಕೈಗೊಳ್ಳುವಂತಹ ನೀತಿಯನ್ನು ಹಣಕಾಸು ನೀತಿ ಹೊಂದಿರುತ್ತದೆ. ಎಲ್ಲಿ ಮುಂದುವರಿಯುತ್ತಿರುವ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ ಎಲ್ಲ ಉದ್ದೇಶಗಳಿಗೆ ನಡೆದು ಒಟ್ಟಾರೆಯಾಗಿ ಅಂದರೆ ಒಂದು ದೇಶದ ಸಮರ್ಪಕವಾದ ಕಲ್ಯಾಣ ರಾಜ್ಯವನ್ನು ಸಾಧಿಸಲು ತೆಗೆದುಕೊಳ್ಳಬೇಕಾದ ಹಣಕಾಸು ನೀತಿಗಳಾಗಿರುತ್ತದೆ. ಸೊ ಇಲ್ಲಿವರೆಗೆ ನಾವು ಏನು ಚರ್ಚೆ ಮಾಡಿದ್ವಿ? ಹಣಕಾಸು ನೀತಿ ಅಂದ್ರೆ ಏನು, ಹಣಕಾಸು ನೀತಿಯ ಉದ್ದೇಶಗಳು ಯಾವ್ಯಾವು ಮತ್ತು ಹಣಕಾಸು ನೀತಿಯ ಉದ್ದೇಶಗಳನ್ನ ಮುಂದುವರೆದ ರಾಷ್ಟ್ರಗಳಿಗೆ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಅನುಗುಣವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಸೊ ಈ ಎಲ್ಲ ಚರ್ಚೆಗಳಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಶನ್ ಬೇಕಾದರೆ, ನಿಮ್ಮಲ್ಲಿ ಏನಾದರೂ ಹೆಚ್ಚಿನ ಅಧ್ಯಯನ ಬೇಕಾದರೆ ಈಗ ನಾವು ಡಿಸ್ಕಷನ್ ಮಾಡ್ಬೋದು. ನೀವು ಏನಾದರೂ ಈ ವಿಷಯದ ಕುರಿತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇವಾಗಲೇ ಕೇಳ್ಬೋದು, ಅಥವಾ ನೀವು ಮುಂದಿನ ತರಗತಿಯಲ್ಲಿ ಅವುಗಳ ಬಗ್ಗೆ ನೀವು ನಮ್ಮೊಂದಿಗೆ ಚರ್ಚೆ ಮಾಡ್ಬೋದು. ಆಗ್ಬೋದಾ? ಥ್ಯಾಂಕ್ ಯು. So far we have discussed about the
objectives of monetary policy. In the next session and class, we can discuss about how monetary policy functions in our country. With the help of the short video, you can understand how monetary policy works in a country. So you can watch this video. Commonly called the Fed. Europe has the European Central Bank, or ECB, and other countries have institutions that play similar roles. Most central banks have two important jobs. First, they regulate and oversee the nation's commercial banks by making sure the banks have enough money in their reserve to avoid bank runs. Their second job, and the job we're going to focus on today, is to conduct monetary policy, which is increasing or decreasing the money supply to speed up or slow down the overall economy. Monetary policy is what makes the Fed and the Fed chair so influential. Let's start with interest rates. An interest rate is the price of borrowing money. When banks lend money, they expect to be repaid the amount they lent, which is called the principal, and a percentage of the principal to cover inflation and to make some profit. That percentage is called the interest rate. The number of car loans, student loans, home loans, and business loans that get made depends on interest rates. When interest rates are low, borrowers will find it easier to pay back loans, so they'll borrow more money and spend more. When interest rates are high, borrowers will borrow less and therefore spend less. In the US, the Fed doesn't have the power to tell banks what interest rate to charge customers. So instead, the Fed manipulates interest rates by changing the money supply. If the Fed increases the money supply, there'll be plenty of money for banks to loan out. Borrowers will shop around for the best deal on a loan, and banks will be forced to lower interest rates because they're going to have to compete or else no one's going to borrow from them. A decrease in the money supply has the opposite effect. Less money supply means that banks have less money to loan out, so they're going to try to get the highest interest rate possible. So less money, higher interest rates. If the central bank wants to speed up the economy, they can increase the money supply, which will decrease interest rates and lead to more borrowing and spending. That's called expansionary monetary policy. If the central bank wants to slow down the economy, they decrease the money supply, less money available will increase interest rates and decrease spending. That's called contractionary monetary policy. Here are some real-life examples. After the dot-com bust and then 9/11, the U.S. economy was in a slump or a recessionary gap. Output was low and unemployment was high. To speed up the economy, the Fed boosted the money supply, which lowered interest rates. This made borrowing easier, which increased spending, and as a result, the economy began growing again, albeit slowly. Here's another example. In the late 1970s, prices were rising up to 13% per year. Inflation is usually more like 2 to 4%. The Fed chairman, Paul Volcker, decreased the money supply, causing interest rates to shoot up. People bought fewer homes and cars, and businesses invested less. Contractionary monetary policy drove down inflation, but with the downside of increasing unemployment. There are just no easy answers here. Sorry. During the Great Depression, though, the Fed blew it. 73 years later, Fed Chairman Ben Bernanke admitted, "We did it. We're very sorry. We won't do it again." So what did the Fed do wrong? Well, there are two things that keep the banking system healthy: confidence and liquidity. When customers deposit money in a bank, they need to feel confident they're going to get their money back. In the early years of the Great Depression, the Fed allowed several large banks to fail, which caused widespread panic and bank runs in other banks. The result was a third of all banks collapsed. The banks failed because they didn't have liquid assets, which is a fancy pants way of saying the banks had stocks, bonds, mortgages, but not cash money. So when depositors rushed to take money out, the banks couldn't pay. The Fed gets blamed for prolonging the Depression because it didn't give banks emergency loans, which would have increased the liquidity in banks and the money supply in general. But how does a central bank change the money supply? In the US, there are three main ways. Let's go to the thought bubble. When you deposit money in a bank, the bank holds a portion of deposits and loans the rest out. This is called fractional reserve banking. The fraction of deposits the banks are required to hold in reserves is conveniently called the reserve requirement. The first way the Fed can change the money supply is by changing that requirement. Decreasing the reserve requirement will increase the money supply, and increasing the reserve requirement decreases the money supply. The Fed is the banker's bank, so if a commercial bank needs money, they can borrow from the Fed. The second thing the Fed can do to change the money supply is to change the interest rate that it charges banks. That interest rate is called the discount rate. Decreasing the discount rate will make it easier for banks to borrow, and that'll increase the money supply. Increasing that rate will decrease the money supply. The third way to change the money supply is difficult because it requires Janet Yellen to get approval from the Illuminati, the secret cabal that runs the world. Nah, I'm just kidding. The third method is called open market operations. This is when the Federal Reserve buys or sells short-term government bonds. Now, a government bond, or something called a treasury bill, is an IOU issued by the government that says, "I'll pay you back later."
Banks hold those bonds because they earn interest and are generally less risky than stocks. If the Fed buys these previously issued government bonds from a bank, it increases that bank's liquidity and increases the money supply. If the Fed issues more bonds, the banks will have less liquidity and less money to loan out, and that'll decrease the money supply. And in the US, deciding how many bonds to buy and sell is done by the Federal Open Market Committee. Thanks, Thought Bubble. With these options at its disposal, the Fed can